ನೀವು ಮೇಷರಾಶಿಯವರಾಗಿದ್ದು ನಿಮಗೆ ಕಾರ್ಯಸಿದ್ಧಿ ಬೇಕು ಅಂತ ಆದರೆ, ಅಂದರೆ ಯಾವುದೇ ಕೆಲಸದಲ್ಲಿ ಕೈ ಹಾಕಿದ್ರು ಕೂಡ ಕೆಲಸ ಆಗ್ಬಿಡ್ಬೇಕು, ಅದು ಜಯ ಆಗಬೇಕು ಅಂತ ಆದರೆ, ಅಥವಾ ಆರ್ಥಿಕ ಸ್ಥಿರತೆ ಬೇಕು, ಧನಾಗಮನ ದುಡ್ಡು ಚೆನ್ನಾಗಿ ಬರಬೇಕು ಅಂತ ಆದರೆ, ಅಥವಾ ಯಾವುದೇ ಕೆಲಸಗಳು ಮಾಡಲಿಕ್ಕೆ ಧೈರ್ಯ ಬೇಕು ಹಾಗೂ ವಿಘ್ನಗಳೇನೇ ಇದ್ರೂ ಅದು ನಿವಾರಣೆ ಆಗಬೇಕು ಅಂತ ಆದರೆ, ಮುದ್ಗಲ ಪುರಾಣ ಹಾಗೂ ಗಣೇಶ ಪುರಾಣದಲ್ಲಿ 32 ಸ್ವರೂಪದ ಮಹಾಗಣಪತಿಗಳನ್ನು ತಿಳಿಸ್ತಾರೆ. ಅಂದರೆ ಗಣಪತಿಯ 32 ಸ್ವರೂಪಗಳನ್ನು ತಿಳಿಸ್ತಾರೆ. ಅದರಲ್ಲಿ ಪ್ರಧಾನವಾಗಿರತಕ್ಕಂಥ ಶಕ್ತಿ ಮಹಾಗಣಪತಿಯ ಬಗ್ಗೆ ನೀವು ತಿಳ್ಕೊಳ್ಬೇಕಾಗ್ತದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ವಿಚಾರ. ಪ್ರತಿಯೊಬ್ಬ ಮೇಷರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನೋಡ್ತೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬ್ ನೋಡ್ತಿದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಕಮೆಂಟ್ ಸೆಕ್ಷನ್ ಅಲ್ಲಿ ಓಂ ಶಕ್ತಿ ಮಹಾಗಣಪತಯೇ ನಮಃ ಅಂತ ಕಮೆಂಟ್ ಮಾಡಿ. ಬಹಳ ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ವಿಡಿಯೋ. ಒಂದು ಪುರಾಣಗಳಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ 32 ಗಣಪತಿಯ ಸ್ವರೂಪ ಚಿಂತನೆಗಳನ್ನು ತಿಳಿಸ್ತಾರೆ. ಅದರಲ್ಲಿ ಶಕ್ತಿ ಗಣಪತಿ ಅಂದರೆ ಗಣಪತಿ ತನ್ನ ಎಡಭಾಗದ ತೊಡೆಯ ಮೇಲೆ ಶಕ್ತಿ ಸ್ವರೂಪಿಣಿಯನ್ನು ಕೂರಿಸ್ಕೊಂಡಿರತಕ್ಕಂಥದ್ದು ಶಕ್ತಿ ಗಣಪತಿಯ ಸ್ವರೂಪ. ಅದು ಬಹಳ ವಿಶೇಷವಾಗಿರತಕ್ಕಂಥ ಸ್ವರೂಪ. ಈ ಸ್ವರೂಪವನ್ನು ಅಂದರೆ ಈ ಶಕ್ತಿ ಗಣಪತಿಯ ಸ್ವರೂಪವನ್ನು ಅದಕ್ಕೊಂದು ವಿಶೇಷವಾದ ಮಂತ್ರ ಇದೆ. ಆ ಶಕ್ತಿ ಮಹಾಗಣಪತಿಯ ಬೀಜಾಕ್ಷರ ಮಂತ್ರ ಇದೆ. ಆ ಮಂತ್ರದೊಂದಿಗೆ ಏನಾದರೂ ಮೇಷರಾಶಿಯವರು ಶಕ್ತಿ ಮಹಾಗಣಪತಿಯ ಆರಾಧನೆಯನ್ನು ಮಾಡಿಕೊಂಡಲ್ಲಿ ನಿಮಗೆ ಅದ್ಭುತವಾದ 3 ಕೆಲಸ ಕಾರ್ಯಗಳಾಗುತ್ತೆ. 3ಗಿಂತ ಜಾಸ್ತಿ ಆಗುತ್ತೆ, ಪ್ರಧಾನವಾಗಿ 3 ಕೆಲಸಗಳಾಗುತ್ತೆ. ಮೇಷರಾಶಿಯವರು ಬಹುಕಾಲದಿಂದ ನಿಂತು ಹೋಗಿದ್ದಂಥ ನಿಮ್ಮ ಕೆಲಸಗಳು, ಯಾವುದೋ ಕೆಲಸಕ್ಕೆ ಕೈ ಹಾಕಿದ ಸಮಯ ಅದು ಬಹಳ ದಿವಸ ಆಯಿತು, ನಿಂತೋಗ್ಬಿಟ್ಟಿದೆ ಅದು ಕೆಲಸ, ಅದು ಹೆಂಗಾರು ಮತ್ತೆ ಸ್ಟಾರ್ಟ್ ಆಗಬೇಕು ಅಂತಲೋ, ಅಥವಾ ನೀವು ಮಾಡ್ತಾರಂತಹ ಉದ್ಯೋಗ ಇರಬಹುದು, ವ್ಯವಹಾರಗಳಿರಬಹುದು, ಅಥವಾ ನಿಮಗೆ ಒಂದು ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ತುಂಬ ಟಫ್ ಕಾಂಪಿಟೇಷನ್ ಇದೆ ರೀ ಈ ಫೀಲ್ಡಲ್ಲಿ ಅಂತಿರಲ್ಲ, ಅಂಥ ಕಡೆ ಇರಬಹುದು. ನಿಮಗೆ ಯಶಸ್ಸು ಬೇಕು, ಜಾಬಲ್ಲಿ ಯಶಸ್ಸು ಬೇಕು, ಬಿಸ್ನೆಸ್ಸಲ್ಲಿ ಯಶಸ್ಸು ಬೇಕು, ಟಫ್ ಕಾಂಪಿಟೇಷನಲ್ಲಿ ನಿಮಗೆ ಯಶಸ್ಸು ಬೇಕು ಅಂತ ಆದರೆ ನೀವು ಶಕ್ತಿ ಗಣಪತಿಯ ಒಂದು ಆರಾಧನೆಯನ್ನು ಮೇಷರಾಶಿಯವರು ಮಾಡಬೇಕು. ಬಹಳ ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ಲ, ಧನಾಗಮನ, ದುಡ್ಡು ಚೆನ್ನಾಗಿ ಬರಬೇಕು, ಸ್ಟಾಪ್ ಆಗ್ಬಿಡಿದೆ, ಎಲ್ಲೂ ದುಡ್ಡು ಬರ್ತಾ ಇಲ್ಲ, ಸ್ಟಕಪ್ ಆಗ್ಬಿಡಿದೆ, ಎಲ್ಲೂ ದುಡ್ಡು ಬರ್ತಾ ಇಲ್ಲ, ಆರ್ಥಿಕ ಸ್ಥಿರತೆ ಇಲ್ಲ, ತುಂಬ ಹೆಚ್ಚು ಕಡಿಮೆ ಆಗ್ತಾ ಇದೆ, ದುಡ್ಡಿನ ವಿಚಾರದಲ್ಲಿ ಬಹಳ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತ ಆದರೆ, ಹೊಸ ಆದಾಯದ ಮಾರ್ಗಗಳು ನಿಮಗೆ ಬೇಕು, ದುಡ್ಡು ಬರುವಂಥ ಹೊಸ ಆದಾಯದ ಮಾರ್ಗಗಳು ಬೇಕು. ಬರೇ ಸಂಬಳದಲ್ಲೇ ಆಗೋಯ್ತು, ಅಥವಾ ಬರೀ ಒಂದೇ ಕಡೆ ಬಿಸ್ನೆಸ್ ಒಂದು ಬಿಟ್ಟರೆ ಬೇರೆ ಎಲ್ಲೂ ದುಡ್ಡೇ ಇಲ್ಲ ನನಗೆ ಅನ್ನೋ ರೀತಿಯಲ್ಲಿ ಆದರೆ, ಅಥವಾ ಸಾಲದ ಒತ್ತಡ ತುಂಬ ಜಾಸ್ತಿ ಆಗಿದೆ, ಅದು ಕಡಿಮೆ ಆಗಬೇಕು ಅಂತ ಆದರೆ, ಹಣಕಾಸಿನ ಸ್ಥಿರತೆ ನಿಮಗೆ ತುಂಬ ಚೆನ್ನಾಗಿ ಬರಬೇಕು ಅಂತ ಆದರೆ ನೀವು ಮೇಷರಾಶಿಯವರಾಗಿದ್ದರೆ ಶಕ್ತಿ ಗಣಪತಿಯ ಆರಾಧನೆಯನ್ನು ಮಾಡಬೇಕು. ಅಷ್ಟೇ ಅಲ್ಲ, ವಿಘ್ನ ನಿವಾರಣೆ ಮಾಡಿ ಧೈರ್ಯವನ್ನು ತುಂಬತಕ್ಕಂತಹ ಶಕ್ತಿ ಗಣಪತಿ ಅಂತ ಹೇಳಿ. ಸಾಮಾನ್ಯವಾಗಿ ನಮಗೆ ಗಣಪತಿ ಅಂದರೆ ವಿಘ್ನ ನಿವಾರಕ ಅಂತ ಗೊತ್ತು. ಮೇಷರಾಶಿಯವರು ಶಕ್ತಿ ಗಣಪತಿಯ ಆರಾಧನೆಯನ್ನು ಮಾಡಿದಾಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗಲಿದೆ. ನಾಯಕತ್ವ ಅಂದರೆ ಲೀಡರ್ಶಿಪ್ ಅನ್ನುವಂಥದ್ದು ನಿಮಗೆ ಹುಡುಕೊಂಡು ಬರುತ್ತೆ. ನೀವೇ ಲೀಡರ್ ಆಗಿ ಅಂತ ನಿಮ್ಮನ್ನು ಲೀಡರ್ಶಿಪ್ ನಿಮಗೆ ಹುಡುಕೊಂಡು ಬರುತ್ತೆ. ನಿಮಗೆ ಲೀಡರ್ಶಿಪ್ ಕ್ವಾಲಿಟೀಸ್ ನಿಮ್ಮಲ್ಲಿ ತುಂಬ ಚೆನ್ನಾಗಿ, ನಾಯಕತ್ವದ ಗುಣಗಳು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ನಿರ್ಧಾರ ತಗೊಳ್ತೀರ ನೀವು. ಇದು ಮಾಡಬೇಕು, ಇದು ಮಾಡಬಾರ್ದು, ಇದು ಹೀಗೆ, ಇದಿಷ್ಟೇ, ಹಿಂಗೆ ಅನ್ನುವಂತಹ ನಿರ್ಧಾರಗಳು ತುಂಬ ಚೆನ್ನಾಗಿ ತಗೊಳ್ತೀರಾ. ಇದರಿಂದ ಏನಾಗುತ್ತೆ, ನಿಮ್ಮ ಎಲ್ಲ ಅಡೆತಡೆಗಳಿರಬಹುದು, ಶತ್ರುಬಾಧೆಗಳು, ಮೇಯ್ನ್ ಆಗಿ ಶತ್ರುಗಳೇನು ತೊಂದರೆ ಕೊಡ್ತಿರ್ತಾರಲ್ಲ ಅವ್ರು ಯಾರೂ ನಿಮ್ಮ ಸಹವಾಸಕ್ಕೆ ಬರೋದಿಲ್ಲ. ಅನಗತ್ಯ ಸಮಸ್ಯೆಗಳನ್ನು, ಅನಾವಶ್ಯಕ ಸಮಸ್ಯೆಗಳು, ಇದೆಲ್ಲ ಅವಶ್ಯಕತೆ ಇಲ್ಲ ಅಂತ ಆ ತರಹದ ಸಮಸ್ಯೆಗಳೆಲ್ಲ ಕಡಿಮೆ ಆಗಿಬಿಡುತ್ತೆ. ಸೊ ಇದು ನಿಮಗೆ ಬಹಳ ಚೆನ್ನಾಗಿ ವಿಘ್ನ ನಿವಾರಣೆಯನ್ನು ಮಾಡಿ ಧೈರ್ಯವನ್ನು ತುಂಬುತ್ತೆ. ಈ ಪ್ರಧಾನವಾದಂತಹ 3 ವಿಚಾರಗಳಿದೆಯಲ್ಲ, ಶಕ್ತಿ ಗಣಪತಿ ಆರಾಧನೆಯಿಂದ ಮೇಷರಾಶಿಯವರು ಸಿಗುತ್ತೆ. ಸೊ ಇಂತಹ ಶಕ್ತಿ ಮಹಾಗಣಪತಿಯ ಮಂತ್ರವನ್ನು ನಾನು ನಿಮಗೆ ಸ್ಕ್ರೀನ್ ಮೇಲೆ ಇವಾಗ ಹಾಕ್ತೇನೆ, ಹಾಗೂ ಜೊತೆಗೆ ತಿಳಿಸ್ತೇನೆ ಆ ಮಂತ್ರವನ್ನು. ಸೊ ಈ ಮಂತ್ರವನ್ನು ಬಹಳ ಮುಖ್ಯವಾಗಿ ನೀವು ಮೇಷರಾಶಿಯವರು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನವಾದ ನಂತರ 108 ಬಾರಿ ಆದರೂ ಇದನ್ನು ಜಪ ಮಾಡಬೇಕು. ಮನೆ ಹತ್ತಿರದಲ್ಲೆಲ್ಲಾದರೂ ಗಣಪತಿಯ ದೇವಸ್ಥಾನ ಇದೆ ಅಂತ ಆದರೆ ಮನೆಯಲ್ಲಿ ಸ್ನಾನ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಹೋಗಿ ಕುಳಿತುಕೊಂಡು ನೀವು ಈ ಮಂತ್ರ ಒಂದು 108 ಬಾರಿ ಜಪವನ್ನು ಮಾಡಿ, ಒಂದು ಕೆಂಪು ಹೂಗಳನ್ನು ಅಲ್ಲಿ ರಕ್ತ ಪುಷ್ಪಂ ಅಂತಂದರೆ ಕೆಂಪು ಹೂಗಳನ್ನು ಗಣಪತಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಪ್ರತಿನಿತ್ಯ ಮಾಡ್ತಾ ಇದನ್ನು ಒಂದು 28 ದಿವಸವೋ 48 ದಿವಸವೋ 54 ದಿವಸವೋ 108 ದಿನಗಳು ಈ ಥರ ಒಂದು ಇದನ್ನು ಮಾಡಿಕೊಂಡು ನೀವು ಅಷ್ಟು ದಿನಗಳ ಕಾಲ ಇದರ ಆರಾಧನೆ ಮಾಡ್ಕೊಳ್ಳಿ. ನಿಮ್ಮ ಅದ್ಭುತವಾಗಿ ಮೇಷರಾಶಿಯವರಿಗೆ ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ಇಲ್ಲಾಂದರೆ ಇನ್ನೂ ಒಂದು ವಿಶೇಷವಾದಂಥ ಪರಿಹಾರ ತಿಳಿಸ್ತೇನೆ. ಜುಲೈ 14ನೇ ತಾರೀಕನ್ನು ರೌಂಡ್ ಅಪ್ ಮಾಡಿಟ್ಕೊಳ್ಳಿ ನಿಮ್ಮ ಕ್ಯಾಲೆಂಡರ್ಗಳಲ್ಲಿ. ಯಾಕೆಂದರೆ ಜುಲೈ 14ನೇ ತಾರೀಕು ಅಮಾವಾಸ್ಯೆ.
ಅಮಾವಾಸ್ಯೆ, ಮಂಗಳವಾರ ಅಮಾವಾಸ್ಯೆ ಬಂದಿದೆ. ಬಹಳ ವಿಶೇಷ ಗಣಪತಿ, ಅದು ಶಕ್ತಿ ಗಣಪತಿಯ ಆರಾಧನೆಗೆ. ಪೂರ್ಣ ತಿಥಿ ಅಮಾವಾಸ್ಯೆಯಂದು ಶಕ್ತಿ ಗಣಪತಿಯ ಹೋಮವನ್ನು ಅದು ಮಂಗಳವಾರ ದಿವಸ ಮಾಡ್ತಾ ಇದ್ದೇವೆ. ಮಹಾಶಕ್ತಿ ಗಣಪತಿ ಹೋಮವನ್ನೇ ಮಾಡ್ತಾ ಇದ್ದೀವಿ. ಇನ್ನೂ ಹಲವಾರು ಹೋಮಗಳಿದೆ. ನೀಲಕಂಠ ಹವನ ಅಂತ ಮಾಡ್ತಾ ಇದ್ದೇವೆ ನಿಮ್ಮ ಆರೋಗ್ಯ ಬಾಧೆಗಳ ಪರಿಹಾರಕ್ಕೋಸ್ಕರ, ಹಾಗೂ ಇನ್ನೂ ವಿಶೇಷವಾಗಿ ನಮ್ಮ ಚೈತನ್ಯ ಶಕ್ತಿಗೋಸ್ಕರ. ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮ್ಮ ನೆಗೆಟಿವ್ ಶತ್ರುಗಳ ಬಾಧೆಗಳ ಪರಿಹಾರಕ್ಕೋಸ್ಕರ. ರಕ್ಷಾಕರ ಮಹಾಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಎಲ್ಲಕ್ಕಿಂತ ಪ್ರಮುಖವಾಗಿ ನಿಮಗೆ ಈ ವಿಡಿಯೋದಲ್ಲಿ ಬುಡದಿಂದ ನಾನು ಹೇಳಿದ್ದೀನಲ್ಲ, ಆ ಶಕ್ತಿ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಮಾವಾಸ್ಯೆ ಮಂಗಳವಾರ ಶಕ್ತಿ ಮಹಾಗಣಪತಿ ಹೋಮವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಈ ಕೃಷ್ಣ ತುಳಸಿ ಮಣಿಗಳನ್ನು ಇದರಲ್ಲಿ ಎನರ್ಜೈಸ್ ಮಾಡಿಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಧಾರಣೆ ಮಾಡಿಕೊಳ್ಬಹುದು. ನಾನು ಏನು ಹೇಳಿದೆಲ್ಲ, ಈ ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಎನರ್ಜೈಸ್ ಆದ ಈ ಮಾಲೆಯನ್ನ ನೀವು ಧಾರಣೆ ಮಾಡಿಕೊಂಡಾಗ ನಿಮ್ಮ ರಾಶಿಗೆ ನಾನು ಏನೇನು ಅನುಕೂಲಗಳು ಹೇಳಿದ್ದೀನಲ್ಲ, ಆ ಎಲ್ಲ ಅನುಕೂಲತೆಗಳಿಗೂ ನಿಮಗೆ ಸಿದ್ಧಿಸಲಿಕ್ಕೆ ತುಂಬ ತುಂಬ ಸುಲಭವಾಗಿರ್ತಕ್ಕಂಥ ಈಸಿ ಆಗಿರ್ತಕ್ಕಂಥ ಒಂದು ಮಾರ್ಗ ನೋಡಿ. ಇನ್ನೂ ಹಲವಾರು ನೀಲಕಂಠ ಮಂತ್ರ ಹವನ, ಶತ್ರು ನಿಗ್ರಹ ವಾರಾಹಿ ಹವನ, ರಕ್ಷಾಕರ ಮಹಾಸುದರ್ಶನ ಹವನ, ಸ್ವಯಂವರ ಪಾರ್ವತಿ ಹವನ, ಎಲ್ಲ ಹೋಮಗಳಲ್ಲೂ ಇದು ಎನರ್ಜೈಸ್ ಆಗುತ್ತೆ. ಆದರೆ ಅಮಾವಾಸ್ಯೆ ಮಂಗಳವಾರ ಬಂದಿರೋದ್ರಿಂದ ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಪ್ರತಿಯೊಬ್ಬರಿಗೂ ನಾವು ಇದನ್ನು ಕಳಿಸ್ಕೊಡ್ತಾ ಇದ್ದೇವೆ. ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲದೂ ಸಹ ಸ್ಕ್ರೀನ್ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ದಿವಸ ಬೆಳಗ್ಗೆ ನಾನೇ ಸ್ವತಃ ಖುದ್ದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದನ್ನು ನೀವು ನೋಡಬಹುದಾಗಿರ್ತದೆ, ಕೇಳಿಸ್ಕೊಳ್ಬಹುದಾಗಿರ್ತದೆ. ಹಾಗೂ ಎಲ್ಲಾ ಹೋಮಗಳನ್ನು ಲೈವ್ ಅಲ್ಲಿ ನೋಡಬಹುದು. ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಎನರ್ಜೈಸ್ ಆದ ಈ ಅದ್ಭುತವಾದ ಕೃಷ್ಣ ಅಮಾವಾಸ್ಯೆ ಮಂಗಳವಾರ ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಎನರ್ಜೈಸ್ ಆದ ಈ ಅದ್ಭುತವಾದಂತಹ ಒಂದು ಕೃಷ್ಣ ತುಳಸಿ ಮಣಿಗಳನ್ನು ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಳಿ. ಖಂಡಿತವಾಗಿ ಎಲ್ಲರಿಗೂ ಅನುಕೂಲ ಆಗಲಿ, ಒಳ್ಳೆಯದಾಗುತ್ತೆ. ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ಇವರುಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗತ್ತರ ನೀವು ಶೇರ್ ಮಾಡಿ ದಯವಿಟ್ಟು ಈ ವಿಡಿಯೋನ. ಹಾಗೂ ಈಗ ನಾನು ಆ ಶಕ್ತಿ ಮಹಾಗಣಪತಿಯ ಮೂಲ ಮಂತ್ರವನ್ನು ಸಹ ತಿಳಿಸ್ತಾ ಇದ್ದೇನೆ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಮ್ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಮ್ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಮ್ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಮ್ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಮ್ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಮ್ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಮ್ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಮ್ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಮ್ಮೇ ವಶಮಾನಯ ಸ್ವಾಹ.